ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ನಿರಂಜನ್. ರಿಹ್ಯಾಬ್ ಸೆಂಟರ್ಸ್ ಅಂದರೆ ಏನು? ಡಿ ಅಡಿಕ್ಷನ್ ಸೆಂಟರ್ಸ್ ಅಂದರೆ ಏನು? ಅಂತ ಒಂದು ಕೇಂದ್ರಗಳಲ್ಲಿ ಏನಾಗುತ್ತೆ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ನಾವೇನೋ ಅಡ್ವೈಸ್ ಮಾಡ್ತೀವಿ ರಿಹ್ಯಾಬ್ ಸೆಂಟ್ರಿಗೆ ಸೇರಿಸಿ ಅಂತೇಳಿ. ಬಟ್ ಎಲ್ಲಿಗೆ ಹೋಗಬೇಕು, ಅಲ್ಲಿ ಏನಾಗುತ್ತೆ, ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸುಮಾರು ಜನಕ್ಕೆ ಮಾಹಿತಿ ಇರೋದಿಲ್ಲ. ಸೊ ಅಂಥವರಿಗೋಸ್ಕರ ಈ ಒಂದು ವಿಡಿಯೋ. ಹಾಗಾದರೆ ಏನಿದು ಪುನರುಚ್ಚೇತನ ಕೇಂದ್ರ ಅಥವಾ ದುಶ್ಚಟ ನಿವಾರಣಾ ಕೇಂದ್ರ ಅಂದರೆ ಏನು? ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಂದು ಈ ಕಡೆ ಹಾಸ್ಪಿಟಲ್ಸ್, ಯಾರು ತುಂಬ ಮನೇಲಿ ನೋಡ್ಕೊಳಕ್ಕಾಗೋದಿಲ್ಲ ಅಥವಾ ಸೀರಿಯಸ್ ಕಂಡೀಷನ್ ಇರುತ್ತೆ, ಅವರಿಗೆ ಟ್ರೀಟ್ಮೆಂಟ್ ಅತ್ಯಗತ್ಯ ಇರುತ್ತೆ, ಅಂಥವರಿಗೆ ಹಾಸ್ಪಿಟಲ್. ಈ ಕಡೆ ನಾರ್ಮಲ್ ಪೀಪಲ್, ಯಾರು ಒಂದು ಮನೆಯಲ್ಲಿದ್ದು ಅವರ ಕೆಲಸನ ಮಾಡಿಕೊಂಡು ಸಮಾಜಕ್ಕೆ, ಕುಟುಂಬಕ್ಕೆ ನೆರವಾಗಿರ್ತಾರೆ ಅಂತ. ಸೊ ಎರಡರ ಮಧ್ಯೆ ಬರುವಂಥದ್ದು ಅಂದರೆ ಹಾಫ್ ವೇ ಹೋಮ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಹೇಳ್ತೇವೆ. ಬೇಸಿಕಲಿ ಕಾರಣಾಂತರಗಳಿಂದ, ಈಗ ಹೆಡ್ ಇಂಜುರಿ ಆಗಿರುತ್ತೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರುತ್ತೆ, ಅಥವಾ ಮೆಂಟಲ್ ಇಲ್ನೆಸ್ ಆಗಿರ್ಬೋದು, ಮನೆಯಲ್ಲಿ ನೋಡ್ಕೊಳಕ್ಕೆ ಆಗ್ಲಾರ್ದಂಥ ವ್ಯಕ್ತಿಗಳಾಗಿರ್ಬೋದು. ಅಂಥವ್ರಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಯಾವ ಮಟ್ಟಿಗೆ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡಬಹುದು ಅಥವಾ ತನ್ನಂಥ ಕೆಲಸಗಳನ್ನ ತಾವು ಮಾಡ್ಕೋಬಹುದು ಅನ್ನೋದು ಎಲ್ಲಿ ಹಿನ್ನಡೆ ಆಗಿರುತ್ತೆ, ಅದನ್ನು ಅವರಿಗೆ ತೋರಿಸ್ಕೊಟ್ಟು ಅದನ್ನು ಹೇಗೆ ಸಾಧಿಸಬಹುದು ಅಂತ ಒಂದು ಹೇಳಿಕೊಟ್ಟು ರೆಡಿ ಮಾಡುವಂಥ ಸ್ಥಳನ ನಾವು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತೇವೆ. ಕೆಲವೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಸನ್ನು ಪರ್ಟಿಕ್ಯುಲರ್ ಆಗಿ ಈಗ ಡಿ ಅಡಿಕ್ಷನ್ಗೆ ಅಂತ ಓಪನ್ ಮಾಡ್ತಾರೆ, ಅಂದರೆ ವ್ಯಸನ ಮುಕ್ತಿ ಕೇಂದ್ರಗಳು ಅಂತ. ಸೊ ಇದರಲ್ಲಿ ಏನಾಗುತ್ತೆ ಯೂಶಲಿ ಅಂತಂದರೆ, ಯಾವುದೇ ಥರ ದುಶ್ಚಟ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ತಬಾಕು ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಅಥವಾ ಇನ್ಯಾವುದು ವ್ಯಸನಗಳಿಗೆ ತುಂಬ ಒಳಗಾಗಿ ತನ್ನನ್ನು ತಾನು ಅಥವಾ ತನ್ನಿಂದ ತನ್ನ ಸಮಾಜವನ್ನು ಹಾಳು ಮಾಡ್ಕೊಳೋ ಸ್ಟೇಜಿಗೆ ಹೋಗಿರ್ತಾರೆ. ಅಂಥವ್ರನ್ನ ಮೆಡಿಕಲಿ ಒಂದು ಏನು ಸೈಂಟಿಫಿಕಲಿ ವ್ಯಾಲಿಡೇಟೆಡ್ ಟ್ರೀಟ್ಮೆಂಟ್ ಆಗಿರ್ಬೋದು, ನಂತರ ಅವರ ಒಂದು ಕ್ರೇವಿಂಗ್, ಅವರು ಅದರಿಂದ ಆ ಕಾಯಿಲೆಯಿಂದ ಹೊರಗೆ ಬರುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ಒಂದು ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಸ್ಥಳನೇ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಮಾತ್ರೆಗಳನ್ನು ಅವಲಂಬಿಸ್ತೀವಿ, ಇಂಜೆಕ್ಷನ್ನು, ಡ್ರಿಪ್ಪು ಎಲ್ಲದೂ ಬೇಕಾಗುತ್ತೆ. ಅದೇ ಥರದಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಾರೆ, ಸೋಷಿಯಲ್ ಹೆಲ್ತ್ ವರ್ಕರ್ಸ್ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ, ಇಂಡಿವಿಜುವಲ್ ಥೆರಪಿ, ಗ್ರೂಪ್ ಥೆರಪಿ, ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸು, ಕೌನ್ಸಿಲಿಂಗು, ಈ ಥರದ್ದು ಸುಮಾರು ಆ್ಯಕ್ಟಿವಿಟೀಸು ಬೆಳಗ್ಗೆಯಿಂದ ರಾತ್ರಿ ತನಕನೂ ಇರುತ್ತೆ. ಸೊ ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಏನು ಹೇಳ್ತೀವಿ ಅಂದರೆ, ಒಂದು 4 ಜನ ಅದೇ ರೀತಿ ಮೈಂಡ್ ಸೆಟ್ ಅವರು ಕೂತು ತನ್ನಲ್ಲಿ ತಾನು ಏನಾಯಿತು ಅಥವಾ ಹೇಗೆ ಹೊರಗೆ ಬಂದೆ ಅನ್ನೋ ಒಂದು ವಿಚಾರನ ಪಾಸ್ ಆನ್ ಮಾಡ್ತಾ ಒಬ್ಬರೊಬ್ಬರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರಲ್ಲ, ಅದು ಭಾಳ ಒಂದು ತಾಗುತ್ತೆ ಆ ಒಂದು ಪೇಷಂಟ್ಸ್ಗಳಿಗೆ, ಆ ಒಂದು ಕ್ಲೈಂಟ್ಸ್ಗಳಿಗೆ ನಾಟುತ್ತೆ. ಸೊ ಇದು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ನ ಒಂದು ಪ್ರಾಮುಖ್ಯತೆ. ಈ ನಿಟ್ಟಿನಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ, ನಮ್ಮ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಆದ ಕಲ್ಪವೃಕ್ಷ ವ್ಯಸನ ಮುಕ್ತಿ ಕೇಂದ್ರ ಹಾಗೂ ಪುನಶ್ಚೇತನ ಕೇಂದ್ರ ಶಿವಮೊಗ್ಗದಲ್ಲಿ ಕಳೆದ ಈ ಹತ್ತತ್ರ 2.5 ವರ್ಷದಿಂದ ಬಹಳಷ್ಟು ಮಂದಿ ಈ ಒಂದು ಚಿಕಿತ್ಸೆಗೆ ಒಳಗೊಂಡು ಇದರಿಂದ ಹೊರಗೂ ಬಂದಿರ್ತಾರೆ ಅನ್ನೋ ಒಂದು ಹೆಮ್ಮೆ, ಖುಷಿ ಇದೆ. ಸೊ ನಿಮ್ಮ ಸುತ್ತಮುತ್ತ ಯಾರಾದರೂ ಇದೇ ಥರ ದುಶ್ಚಟಗಳಿಗೆ ಒಳಗಾಗಿ ತಮ್ಮನ್ನು ತಾವು ಇದು ಮಾಡ್ಕೊಳ್ತಾ ಇದ್ದರೆ, ದಯವಿಟ್ಟು ಅಂಥವರಿಗೆ ನೆರವಾಗುವುದಕ್ಕೆ ಸಲುವಾಗಿ ಹೆಲ್ಪ್ ಮಾಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರ್ತೇನೆ. ಥ್ಯಾಂಕ್ ಯು.